ರೇಣುಕಾ ಸ್ವಾಮಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದೊಡ್ಡ ಅಭಿಮಾನಿ ಚಿತ್ರದುರ್ಗದಲ್ಲಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಏನು ಗಂಡ ಹೆಂಡತಿದ್ದಾರೆ, ಅವರ ಬಾಳ್ನಲ್ಲಿ ಈ ಪವಿತ್ರ ಗೌಡ ಬಂದಿದ್ದಾರೆ. ಹಾಗಾಗಿ ಅವರು ದೂರವಾಗಲಿ, ಅಣ್ಣನ ಫ್ಯಾಮಿಲಿ ಡಿ ಬಾಸ್ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ರೇಣುಕಾ ಸ್ವಾಮಿ ಪದೇ ಪದೇ ಮೆಸೇಜ್ ಹಾಕ್ಬಿಟ್ಟು ದೂರ ಹೋಗು ಅಣ್ಣನ ಫ್ಯಾಮಿಲಿಯಿಂದ ದೂರ ಹೋಗು. ಇದೀಗ ರೇಣುಕಾ ಸ್ವಾಮಿ ಅದೇ ಕಾರಣಕ್ಕಾಗಿ ಹೆಣವಾಗಿದ್ದಾನೆ. ಯಾರು ತನ್ನ ಅಭಿಮಾನಿಯೋ ಆ ಅಭಿಮಾನಿಯೇ ಹೆಣವಾಗಿದ್ದಾನೆ ತನ್ನಿಂದಲೇ. ಬಹುಶಃ ಯಾವ ಹಿಸ್ಟ್ರಿಯಲ್ಲಿ ಇದು ನಡೆದ ಇತಿಹಾಸ ಇಲ್ಲ. ರೇಣುಕಾ ಸ್ವಾಮಿ ನಿವಾಸದಲ್ಲಿ ಇದೀಗ ಆಕ್ರಂದನ ಮುಗಿಲು ಮುಟ್ಟಿದೆ. ಪತಿಯನ್ನು ಕಳೆದುಕೊಂಡು ಪತ್ನಿ 5 ತಿಂಗಳ ಬಸುರಿ ಕಂಗಾಲಾಗಿದ್ದಾರೆ. ಮಗನ ಮೃತದೇಹ ಕಂಡು ಹಿರಿಜೀವ ತಂದೆ ಗಳಗಳನೆ ಕಣ್ಣೀರಿಡ್ತಾ ಇದ್ದಾರೆ. ಬನ್ನಿ, ಚಿತ್ರದುರ್ಗದಿಂದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಿವಾಸದಲ್ಲಿ ನೀರವ ಮೌನ. ನ್ಯಾಯ ಕೊಡಿಸ್ರಿ, ನಾನು ಪ್ರೆಗ್ನೆಂಟ್ ಇದೆ, ನಿಂಗೆ ಮಾಡು ಆಗ್ಬಾರ್ದಿತ್ತು. 1 ವರ್ಷ ಆಗೈತಿ ಮದ್ವೆ ಆಗಿ, ನ್ಯಾಯ ಒಂದು ಕೊಡಿಸ್ರಿ. ಮದ್ವೆಗೆ 1 ವರ್ಷ ಆಗೈತಿ, ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ನಿಂಗಾದ್ರೆ ಹೆಂಗ್ ಮಾಡೋಣ ಹೇಳಿ, ಏನು ಹೇಳಿ, ಹಿಂಗೆ ಯಾರಿಗೂ ಆಗ್ಬಾರ್ದಿತ್ತು. ಇತ್ತ ಬೆಂಗಳೂರಿನಲ್ಲಿ ರೇಣುಕಾ ಸ್ವಾಮಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಈ ಪ್ರಕರಣವನ್ನ ಉನ್ನತ ಮಟ್ಟದಲ್ಲಿ ತನಿಖೆಯಾಗಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಚಿತ್ರದುರ್ಗದಲ್ಲಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಹೋದ್ರು, ಯಾಕೆ ಇದು ಮಾಡಿದ್ರು ಎಂಬುದು ನಮಗೂ ಒಂದು ಆಶ್ಚರ್ಯಕರವಾದ ಒಂದು ತನಿಖೆ ಆಗುತ್ತೆ. ಇದು ಉನ್ನತ ತನಿಖೆ ಆಗಬೇಕು. ಅವರ ಕುಟುಂಬದವರಿಗೆ ನ್ಯಾಯ ಒದಗಿಸ್ಬೇಕು. ಇವಾಗ ಅವರ ಮನೆಯವರು 8 ತಿಂಗಳು 6 ತಿಂಗಳು ಮೊನ್ನೆಯನ್ನು ಶ್ರೀಮಂತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕಾರ್ಯ ಮಾಡಿದ್ವಿ ಒಂದು 2 ತಿಂಗಳ ಕೆಳಗೆ. ಇವಾಗ ಆ ಮಗುಗೂ ಕೂಡ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ಒಂದು ಉನ್ನತ ತನಿಖೆಯಾಗಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಇನ್ನು ಮೃತ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭಾವನಾ ಬೆಳಗೆರೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಸತ್ಯವಾಗ್ಲೂ ಇದು ನಾನಂತೂ ಖಂಡಿಸ್ತೀನಿ. ಇದನ್ನು ಖಂಡಿತವಾಗ್ಲೂ ಆಗಲೇಬಾರ್ದು. ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ. ನಾನು ಇದನ್ನ ಖಂಡಿಸ್ತೀನಿ ಸರ್. ನಾನು ಇದನ್ನ ಧಿಕ್ಕಾರ ಈಗಲೂ ಮಾಡ್ತೀನಿ. ದರ್ಶನ್ ಅವ್ರೇನಾದರೂ ಕರೆಸ್ಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ, ಅಥವಾ ಅವ್ರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದರೂ ಸಾಕು ಸರ್, ಅವ್ರಿಗೆ ಶಿಕ್ಷೆ ಆಗಲೇಬೇಕಿದು. ಇದು ತುಂಬ ತಪ್ಪು, ಇದು ಆಗಲೇಬಾರ್ದು. ಅವ್ರಿಗೆ ಯಾವ ಹಕ್ಕಿದೆ ಸರ್ ಒಂದು ಪ್ರಾಣ ತೆಗೆಯೋಕ್ಕೆ? ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ನಾವಾಗಿರ್ಬೋದು ನೀವಾಗಿರ್ಬೋದು ಸರ್, ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದ್ರೆ ಕೊಲೆ ಮಾಡಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೆಲ್ಲ ಆದ ನಂತರ ಇವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಒಂದು ಕಡೆ ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಕೋರ್ಟ್. ಇದೀಗ ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ, ಅಂದರೆ ಅವರ ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸಬೇಕಾಗತ್ತೆ. ಆಮೇಲೆ ಮಹಿಳೆಯರ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡ ಅವರನ್ನು ರವಾನಿಸಲಾಗಿದೆ. ಆಮೇಲೆ ಯಾವುದೆಲ್ಲ ಕೇಸ್ ಹಾಕಿದ್ದಾರೆ, ಈ ಕೇಸ್ ಎಷ್ಟು ದೊಡ್ಡ ಶಿಕ್ಷೆ ಆಗಬಹುದು, ಇದರಿಂದ ತಪ್ಪಿಸ್ಕೊಳ್ಳೋ ಚಾನ್ಸ್ ಇದೆಯಾ? ನೋಡ್ರಿ, ಯಾರು ತಪ್ಪಿಸ್ಕೊಳ್ತಾರೋ ಯಾರು ತಪ್ಪಿಸ್ಕೊಳ್ಳೋದು ಬೇರೆ ವಿಚಾರ. ರೇಣುಕಾ ಸ್ವಾಮಿ ಜೊತೆ ಯಾರಿದ್ದಾರೆ? ನಾನು ಮೊನ್ನೆ ವಾಲ್ಮೀಕಿ ನಿಗಮದ ವಿಚಾರಕ್ಕೆ ಬಂದಾಗ, ನೀವು ರಾಜಕಾರಣಿಗಳು ಮಜಾ ಮಾಡ್ಕೋತೀರಿ ದುಡ್ಡು ಮತ್ತೊಂದು ಅಂತೇಳಿ, ಚಂದ್ರಶೇಖರಯ್ಯ ಅಂತ ಒಬ್ಬರು ಸತ್ತೋಗ್ಬಿಟ್ರಲ್ಲ, ಅವರ ಪರವಾಗಿ ಯಾರಿದ್ದಾರೆ?